ನಮಸ್ಕಾರ. ನಾಗೇಂದ್ರಾಚಾರ್ಯರ ಬಗ್ಗೆ ನಾನು 1 ತಿಂಗಳ ಕೆಳಗೆ ಹೆಚ್ಚು ಕಡಿಮೆ 3 ವಿಡಿಯೋಗಳನ್ನು ಮಾಡಿದ್ದೆ. ಅವರ ಕಡೆಯಿಂದ ಯಾವ ಉತ್ತರವೂ ಬರಲಿಲ್ಲ. ಒಂದು ವಿಡಿಯೋದಲ್ಲಿ ಅವರು ಹೇಳಿದ್ದರು ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿ. ಇಷ್ಟು ದಿನ ಆದರೂ ಅವ್ರ ಕಡೆಯಿಂದ ಉತ್ತರ ಬರಲಿಲ್ಲ. ಆದರೆ ನಿನ್ನೆ ಮೊನ್ನೆ ಹೊಸದಾಗಿ ಉತ್ತರಾದಿಯರ ಪಲಾಯನಗಳು ಅಂತ ಇನ್ನೊಂದು ವಿಡಿಯೋವನ್ನು ಮಾಡಿದ್ದಾರೆ. ಈ ಅಪಪ್ರಚಾರವನ್ನು ನಾವು ನಿಲ್ಲಿಸದೇ ಹೋದರೆ ಹೀಗೆ ಮುಂದೆ ಬರೆಯುತ್ತೆ. ಅದಕ್ಕಾಗಿ ಮತ್ತೆ ಈ ವಿಡಿಯೋ ಮಾಡೋ ಅಗತ್ಯ ಬಂದಿದೆ. ಮುಂಚಿತಾಗಿ ಅವರು ಮಾಡಿದ ಪೂರ್ವಾಗ್ರಹಗಳನ್ನೆಲ್ಲ ನಾನು ಸಮಾಜ ಮುಂದೆ ಇಟ್ಟಿದ್ದೀನಿ. ಅದರ ಜೊತೆಗೆ ಮತ್ತೆ ಹೊಸದಾಗಿ ಅವರ ಪೂರ್ವಾಗ್ರಹಗಳು ಹೊರಗೆ ಬಿದ್ದಿದೆ. ಅದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅವರ ಅಪಪ್ರಚಾರವನ್ನು ನಿಲ್ಲಿಸೋಣ. ಈ ಉದಾಹರಣೆಯಲ್ಲಿ ಒಂದು ಸ್ಕ್ರೀನ್ಶಾಟ್ ಕೊಟ್ಟಿದ್ದೀನಿ. ಇಲ್ಲಿ ಒಬ್ಬ ಯೂಸರ್ ಕೇಳ್ತಿದ್ದಾರೆ ರುಜುತ್ವ ಅಂದರೆ ಏನು ಅಂತ ಹೇಳಿ. ಅದಕ್ಕೆ ನಾಗೇಂದ್ರಾಚಾರ್ಯರು ವಿವರಣವನ್ನು ಕೊಟ್ಟಿದ್ದಾರೆ. ವಿವರಣ ಕೊಡುವುದರ ಜೊತೆಗೆ ಅವರ ಪೂರ್ವಾಗ್ರಹವನ್ನು ಅಲ್ಲಿ ಸೇರಿಸ್ತಾ ಇದ್ದಾರೆ, ಅವರು ವಾಕ್ಯದಲ್ಲಿ ಸೇರಿಸ್ತಾ ಇದ್ದಾರೆ. ಅದು ಏನಂತ ಇದೆ ಇಲ್ಲಿ ನೋಡೋಣ. ನಾಗೇಂದ್ರಾಚಾರ್ಯರು ಹೇಳ್ತಾರೆ, ಶ್ರೀ ವಾದಿರಾಜರ ದ್ವೇಷಿಗಳು ವಿವಾದ ಮಾಡಿದ್ದಾರೆ ಅಂತ. ನೀವು ಹೇಳಿದ ಮಾತನ್ನು ಒಪ್ಪದೇ ಇದ್ದರೆ ಅಥವಾ ಪ್ರಶ್ನೆ ಮಾಡಿದರೆ ಅದು ದ್ವೇಷ ಮಾಡಿದಂತೆ ಆಗ್ತದ ನಾಗೇಂದ್ರಾಚಾರ್ಯರೇ? ಇಂಥದ್ದೇ ಇನ್ನೊಂದು ಸಂದರ್ಭ ಬಂದ ಕಾಲಕ್ಕ ನಿಮ್ಮ ಮಾತು ಹೇಗಿತ್ತೋ ಒಂದು ಸಾರಿ ನೋಡೋಣ. ಬನ್ನಂಜಿ ಗೋವಿಂದಾಚಾರ್ಯರ ಚಿಂತನೆಗಳನ್ನು ನಾನು ವಿಮರ್ಶೆ ಮಾಡ್ತಾ ಇದ್ದೇನೆ, ತೀಕ್ಷ್ಣವಾಗಿ ವಿಮರ್ಶೆ ಮಾಡ್ತಾ ಇದ್ದೇನೆ ಅಂತನ್ನುವ ಕಾರಣಕ್ಕೆ ನನಗೆ ಬನ್ನಂಜಿ ಗೋವಿಂದಾಚಾರ್ಯರ ಮೇಲೆ ದ್ವೇಷ ಇದೆ ಅಥವಾ ಮಾತ್ಸರ್ಯವಿದೆ ಅಂತ ಯಾರೂ ತಿಳಿಯತಕ್ಕದ್ದಲ್ಲ. ಕೇಳಿದರಲ್ಲ ಆಡಿಯೋದಲ್ಲಿ, ಬನ್ನಂಜೆ ಆಚಾರ್ಯರನ್ನು ಪ್ರಶ್ನೆ ಮಾಡುವಾಗ ಇವರೇನೆಂದರು, ಇದು ಕೇವಲ ವಿಮರ್ಶೆ ಮಾತ್ರ, ಅವರಲ್ಲಿ ಯಾವ ಥರ ದ್ವೇಷನೂ ಇಲ್ಲ, ಮಾತ್ಸರ್ಯನೂ ಇಲ್ಲ ಅಂತ ಹೇಳ್ತಾರೆ. ಬೇರೆಯವರು ಇವರು ಹೇಳಿದ ವಿಷಯವನ್ನು ಒಪ್ಪದೇ ಇದ್ದರೆ ಅಥವಾ ಪ್ರಶ್ನೆ ಮಾಡಿದರೆ ಅದು ದ್ವೇಷ ಅಂತ ನಿರ್ಣಯ ಮಾಡಿ ಬರೆದು ಬಿಡ್ತಾರೆ. ಇದನ್ನು ಹಿಪೋಕ್ರಸಿ ಅಲ್ಲದೆ, ಪೂರ್ವಾಗ್ರಹ ಅಲ್ಲದೆ ಏನನ್ಬೇಕು ನಾಗೇಂದ್ರಾಚಾರ್ಯರೇ ದಯವಿಟ್ಟು ತಿಳಿಸಿ. ಮತ್ತೆ ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಪ್ರಶ್ನೆಯನ್ನು ಮಾಡುತ್ತಿದ್ದಾರೆ ನಾಗೇಂದ್ರಾಚಾರ್ಯರು ಮಾಡಿದ ವಿಡಿಯೋನ ಆಧಾರ ಮಾಡಿಕೊಂಡು. ನೀವು ಹೇಳಿದ ವಿಷಯದಿಂದ ಇದು ರುಜುತ್ವ ಸಾಧಕ ಹೇಗೆ ಆಗ್ತದಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ನಾಗೇಂದ್ರಾಚಾರ್ಯರು ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಈ ವಿಡಿಯೋದಲ್ಲಿ ನಾನು ಹೇಳಿಲ್ಲ ಇದು ರುಜುತ್ವ ಸಾಧಕ ಅನ್ನುವ ವಿಷಯ ಅಂತ ಅವ್ರನ್ನ ಸ್ಪಷ್ಟಪಡಿಸಿದ್ದಾರೆ. ಅಲ್ಲಿವರೆಗೆ ಎಲ್ಲನೂ ಸರಿಯಾಗಿದೆ. ಆದ ಮೇಲೆ ಮತ್ತೆ ಅವರು ಪೂರ್ವಾಗ್ರಹ ಕೆಲಸ ಮಾಡುತ್ತೆ. ಅವರು ಇಲ್ಲಿ ಒಂದು ವಾಕ್ಯವನ್ನು ಮತ್ತೆ ಸೇರಿಸ್ತಾರೆ. ಅದು ಏನು? ಭಾವಿ ಭಾರತೀಪತಿಯನ್ನು ನಿಂದಿಸುವವರಿಗೆ ಬುದ್ಧಿ ಇರಲು ಸಾಧ್ಯವೇ? ಅವರು ಆ ಪ್ರಶ್ನೆ ಮಾಡಿದ್ದಾರೆ ವಿನಃ ಆ ಪ್ರಶ್ನದಲ್ಲಿ ಯಾರನ್ನೂ ಅವರು ನಿಂದಿಸಿರಲಿಲ್ಲ. ಆದರೂ ಇವರು ಪೂರ್ವಾಗ್ರಹ ಕಾರಣದಿಂದ ಅವರು ನಿಂದಿಸಿದಂತೆ ಊಹಿಸಿ ಅದನ್ನು ಬರೀತಾರೆ. ಇಂಥದ್ದೇ ಇನ್ನೊಂದು ಸಂದರ್ಭ ಬಂದ ಕಾಲಕ್ಕ ಇವರು ಏನಂತ ಮಾತಾಡ್ತಾರೆ ನೋಡೋಣ. ಬನ್ನಂಜಿ ಗೋವಿಂದಾಚಾರ್ಯರ ಬಹಳ ಉಪನ್ಯಾಸ ನಾನು ಕೇಳಿಲ್ಲ. ಎಷ್ಟು ಕೇಳಿದ್ದೇನೆ ಅದರಲ್ಲಿ 100ರಲ್ಲಿ 90 ಭಾಗದೊಳಗೆ ಸಮಸ್ಯೆಗಳನ್ನು ಕಂಡಿದೆ. ಪಂಡಿತರನ್ನ ಕಂಡ ಕಡೆಯಲ್ಲಿ ಹೀಯಾಳಿಸೋದು. ನೀವು ಪಂಡಿತರು ಅಂತ ಇನ್ನೊಬ್ಬರನ್ನು ಯಾಕೆ ಆಡಿಕೊಳ್ತೀರಿ? ಯಾಕೆ ಜಗನ್ನಾಥ ಪಂಡಿತನ ಹಾಗೆ, ಯಾಕೆ ಮುರಾರಿಯ ಹಾಗೆ ನೀವು ವರ್ತನೆಯನ್ನ ಮಾಡುತ್ತೀರಿ? ಮಾಧ್ವ ವಿದ್ವಾಂಸರು ನೀವು, ಇನ್ನೊಬ್ಬರಿಗೆ ಅನುಕರಣೀಯರಾಗಿ ಇರಬೇಕಾದವರು. ಕೇಳಿದಿರಲ್ಲ, ಇಲ್ಲಿ ಅವರು ಹೇಳ್ತಾರೆ ಪಂಡಿತರ ವರ್ತನ ಹೇಗೆ ಇರಬೇಕು, ಹೇಗೆ ಅನುಕರಣೀಯವಾಗಿ ಇರಬೇಕು, ಇವೆಲ್ಲ ಹೇಳ್ತಾರೆ. ಇದು ನಾಗೇಂದ್ರಾಚಾರ್ಯರಿಗೆ ಅನ್ವಯ ಆಗೋದಿಲ್ಲವ? ನಾಗೇಂದ್ರಾಚಾರ್ಯರೇ, ನನ್ನ ಹಳೆಯ ಪ್ರಶ್ನೆಗಳೆಲ್ಲವೂ ಹಾಗೇ ಇದೆ ಮತ್ತು ಹೊಸದಾಗಿ ನಿಮ್ಮ ಪೂರ್ವಾಗ್ರಹ ಸಮಾಜಕ್ಕೆ ಗೊತ್ತಾಗ್ತಾ ಇದೆ. ನಿಮಗೆ ಅನುಕೂಲ ಆದರೆ ನೀವು ಪಲಾಯನ ಮಾಡದೇ ಇದ್ದರೆ ಎಲ್ಲ ಪ್ರಶ್ನೆಗಳನ್ನು ಸಮಗ್ರವಾಗಿ ಉತ್ತರ ಕೊಡಿ. ನಾಗೇಂದ್ರಾಚಾರ್ಯರೇ, ನಿಮ್ಮ ಪೂರ್ವಾಗ್ರಹಗಳು ಅಥವಾ ಡಬಲ್ ಸ್ಟ್ಯಾಂಡರ್ಡ್ಸು ಸ್ಪಷ್ಟವಾಗಿ ಸಮಾಜ ಮುಂದೆ ಕಾಣಿಸ್ತಾ ಇದೆ. ಆದರೂ ನಿಮ್ಮ ಅಪಪ್ರಚಾರ ನಿಲ್ಲುತ್ತಾ ಇಲ್ಲ. ನಾನು ಕೇಳಿದ ಯಾವ ಪ್ರಶ್ನೆಗಳಿಗೆ ನೀವು ಇಷ್ಟುವರೆಗೆ ಉತ್ತರ ಕೊಡಲಿಲ್ಲ. ಹೆಚ್ಚು ಕಡಿಮೆ 1 ತಿಂಗಳಾಗಿತು. ಆದರನ್ನು ನೀವು ಉತ್ತರಾದಿಯರೆಲ್ಲ ಪಲಾಯನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ನಾನು ಕೇಳಿದ ಪ್ರಶ್ನೆಗಳು ಹಾಗೇ ಇದೆ. ಮದಭಾವಿ ಆಚಾರ್ಯರು ಕೇಳಿದ ಮುಖ್ಯವಾದ ಪ್ರಶ್ನೆಗಳು ಹಾಗೇ ಇದೆ. ನೀವು ಅದರಲ್ಲಿ ನಿಮಗೆ ಅನುಕೂಲವಾಗಿದ್ದ ಅಂಶಗಳು ಮಾತ್ರ ಆರಿಸಿಕೊಂಡು ಪ್ರತ್ಯೇಕವಾಗಿ ವಿಡಿಯೋಗಳು ಮಾಡೋದಲ್ಲದೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಆವಾಗ ಮಾತನಾಡಿ. ಅಷ್ಟುವರೆಗೆ ಪಲಾಯನ ಮಾಡಿದ್ದಾರೆ ಅಂತ ಹೇಳಿ ಅಪಪ್ರಚಾರ ಮಾಡಲಿಕ್ಕೆ ಹೋಗಬೇಡಿ. ಆ ಥರ ಮಾಡಿದ್ದೇ ಆದರೆ ನಾವು ಅದನ್ನು ಖಂಡನ ಮಾಡಲಿಕ್ಕೆ ಸರ್ವದಾ ಸಿದ್ಧವಾಗಿದ್ದೇವೆ. ತೆಲುಗುದಲ್ಲಿ ಒಂದು ಗಾದೆ ಮಾತಿದೆ, ಕಿಂದಪಡ್ಡ ಕೂಡ ನಾದೇ ಪೈಚಯಿ ಅಂತ ಹೇಳ್ತಾರೆ. ಆ ಥರ ವರ್ತನ ದಯವಿಟ್ಟು ನೀವು ಮಾಡಬೇಡಿ ಅಂಥೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮಧ್ವೇಶಾರ್ಪಣಮಸ್ತು.